ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಇವತ್ತು ನಾನು ಕೂರ್ಗ್ ಸ್ಟೈಲ್ ಮ್ಯಾಂಗೋ ಕರಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಯಾರು ನನ್ನ ವೀಡಿಯೋಸ್ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ. ಹಾಗೆ ನ್ಯೂ ಮೆಂಬರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಯಾರು ಟೈಪ್ ಮಾಡಿದ್ದೇನೆ ಹಾಗೆ ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಾಡು ಮಾವಿನ ಹಣ್ಣು ಇದು ಮಡಿಕೇರಿಯಿಂದ ಬರುವಾಗ ತಾಯಿ ಮನೆಯಿಂದ ತಂದಿದ್ದು. ಒಂದು ಹೀಗೆ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಅದಕ್ಕೆ ಬೇಕಾದಂಥದ್ದು ಆನಿಯನ್, ಕರಿಬೇವು, ಸಾಸಿವೆ, ಮೆಣಸಿನ ಹುಡಿ, ಹಾಗೆ ಅರಿಶಿನ ಹುಡಿ, ಸಂಬಾರ ಹುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಪೋರ್ಕ್ ಮಸಾಲ, ಎಣ್ಣೆ ನೋಡಿ ರುಚಿ ಗೋಲ್ಡ್. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೇನೆ. ಅದು ಕಾದ ನಂತರ ಕರಿಬೇವು, ಇದು ಬೆಲ್ಲ ಬೇಕು, ಬೆಲ್ಲ ಇದು ಮಾಡಿಟ್ಟಿದ್ದೇನೆ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಕೊಯ್ದಿಟ್ಟಂತಹ ನೀರುಳ್ಳಿ, ಸ್ವಲ್ಪ ಕೆಂಪು ಬರಬೇಕು. ಕೆಂಪು ಬರೋ ತನಕ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಅರಶಿನ ಹುಡಿ, ಕೊತ್ತಂಬರಿ ಹುಡಿ, ಹಾಗೆ ಸಂಬಾರ ಸೊಪ್ಪು, ಸಂಬಾರ ಹುಡಿ ಅಂತ ಇರ್ತಾರೆ. ಕಾಶ್ಮೀರ್ ಚಿಲ್ಲಿ ಪೌಡರ್, ಸ್ವಲ್ಪ ಹುರ್ಕೊಳ್ಬೇಕು. ಹೀಗೆ ಸ್ವಲ್ಪ ಪೋರ್ಕ್ ಮಸಾಲ 1 ಸ್ಪೂನು ಸಾಕು ಹಾಕಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಮಾವಿನ ಹಣ್ಣು ಉಂಟಲ್ಲ ಅದನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ತಿರುಗಿಸ್ಕೊಂಡಾಗಿದೆ. ಈ ಥರ ಇದೆ. ಮತ್ತು ಸ್ವಲ್ಪ 1-2 ಗ್ಲಾಸಿನಾಗಿ ನೀರು ಹಾಕ್ಕೊಳ್ಳೋ. ನೀರು ಹಾಕ್ಕೊಂಡಾಗಿದೆ. ಎಲ್ಲ ಹುಡಿ ಮಾಡಿ ಇಟ್ಟಿದ್ದಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ಕುದಿ ಬರ್ತಾ ಉಂಟು ನೋಡಿ. ಅದು ಸ್ವಲ್ಪ ಗ್ರೇವಿ ಆಗಬೇಕು. ಗ್ರೇವಿ ಆದರೆ ಚೆನ್ನಾಗಿರುತ್ತೆ. ಗ್ರೇವಿ ಆಗಬೇಕು. ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ. ನನಗೆ ತುಂಬ ಇಷ್ಟ ಈ ಥರ ಮಾವಿನ ಹಣ್ಣು ಸಾರು ಮಾಡಿದರೆ. ಅಮ್ಮ ಮಾಡ್ತಾ ಇರ್ತಿದ್ರು. ಇವತ್ತು ನಾನು ಟ್ರೈ ಮಾಡಿದ್ದೆ ನೋಡಿ. ಈ ಥರ ಗ್ರೇವಿ ಟೈಪ್ ಆಗಿದೆ, ಚೆನ್ನಾಗಾಗಿದೆ. ನನಗೆ ತುಂಬ ಇಷ್ಟ ಈ ಥರ ಸಾರು ಅಂದರೆ. ಇನ್ನಾಯ್ತಿತ್ತು ಲಾಸ್ಟ್ ಟೈಮ್, ಇನ್ನು ಮಾಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ ಮಾವಿನ ಹಣ್ಣು. ಹಾಗೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಕೂರ್ಗ್ ಸ್ಪೆಷಲ್ ನಾನು ಮಾಡಿದ್ದು. ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೇನೆ. ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್.